ಸರ್, ಭಾರತ್ ಜೋಡೋ ಯಾತ್ರೆ ಡಿ.ಕೆ. ಶಿವಕುಮಾರ್ಗೆ ವೈಯಕ್ತಿಕವಾಗಿ ಏನ್ ಲಾಭ ಆಯ್ತು, ರಾಜಕೀಯವಾಗಿ ಏನ್ ಲಾಭ ಆಯ್ತು, ಮತ್ತೆ ಜೇಬಿನ ವಿಚಾರದಲ್ಲಿ ಏನ್ ನಷ್ಟ ಆಯ್ತು? ಈಗ ನನಗಲ್ಲ, ದೇಶಕ್ಕೆ ಲಾಭ, ರಾಜ್ಯಕ್ಕೆ ಲಾಭ, ಕಾಂಗ್ರೆಸ್ ಲಾಭ, ನೊಂದಂತ ಜನರಿಗೆ ಲಾಭ, ಯುವಕರಿಗೆ ಲಾಭ, ರೈತರಿಗೆ ಧೈರ್ಯ, ಹೆಣ್ಮಕ್ಳಿಗೆ ಧೈರ್ಯ. ಆ ಯುವಕರು ಬಂದು ರಸ್ತೆಯಲ್ಲಿ, ನೀವು ಈಗ ಮೊನ್ನೆ ಲಾಸ್ಟ್ ಇದರಲ್ಲಿತ್ತು, ರಾಯಚೂರಲ್ಲಿತ್ತು, ನಿನ್ನೆ ಬೆಳಗ್ಗೆ ಇತ್ತು, ಆ ಜನ ಯುವ ಸಮೂಹ ನಡೆದ್ರು ತೋರಿಸಿದ್ರಲ್ಲ, 1 ಲಕ್ಷಕ್ಕೂ ಹೆಚ್ಚು ಜನ ರಾಯಚೂರಲ್ಲಿ ಇದ್ರು. ಅದ್ ಹೆಂಗೆ ಬಂದ್ರು, ಎಲ್ಲಿಂದ ಬಂದ್ರು, ಏನ್ ಬಂದ್ರು ನೀವೇ ಕೇಳಿ ನೀವು. ಆ ರೀತಿ ಒಂದು ಹೊಸ ಬದಲಾವಣೆಯನ್ನ ಇಡೀ ದೇಶದಲ್ಲೇ ತಂದಿದೆ. ನಾಳೆ ಆ ವಿಚಾರನ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಡಿ.ಕೆ. ಶಿವಕುಮಾರ್ಗೆ ಖರ್ಚು ಕೂಡ ದೊಡ್ಡ ಮಟ್ಟದಾಯ್ತು ನೋಡಪ್ಪ, ನಾಳೆ ಮಾತಾಡಿ ಅವೆಲ್ಲ ಪ್ರಶ್ನೆ ಕೇಳಲಿ. ನನ್ನ ಡ್ಯೂಟಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಕಾಲದಲ್ಲಿ ಇಂಥ ಒಂದು ದೊಡ್ಡ ನಡಿಗೆ ನಡೀತಲ್ಲ. ಈಗ ಇನ್ನೊಂದ್ಸತಿ ಮೇಕೆದಾಟು ಯಾತ್ರೆ ಮಾಡಕ್ಕಾಗಲ್ಲ. ಇನ್ನೊಂದು ಸ್ವಾತಂತ್ರ್ಯ ನಡಿಗೆ 75 ವರ್ಷದ್ದು ಮಾಡಕ್ಕಾಗಲ್ಲ, 100 ವರ್ಷದ್ದು ಮಾಡ್ಬೇಕು. ಇನ್ನೊಂದು ಭಾರತ್ ಜೋಡೋ ಮಾಡಕ್ಕಾಗಲ್ಲ. ಇದು ನನಗ್ ಸಿಕ್ಕಿದ್ದು, ನನ್ನ ಅಧ್ಯಕ್ಷತೆ ಸ್ಥಾನದಲ್ಲಿ ಸಿಕ್ಕಿದ್ದು ಒಂದು ಭಾಗ್ಯ ಅಲ್ವಾ? ನಿಮ್ಮೆಲ್ಲರ ಸಹಕಾರ, ನಿಮ್ ಕ್ಯಾಮರಾಗಳ ಸಹಕಾರ, ನಿಮ್ದೆಲ್ಲ ಇದು. ಸೊ ಇದರಿಂದ ಪಕ್ಷಕ್ಕೆ ಲಾಭ ಆಗಿದೆಯಲ್ವಾ, ರಾಜ್ಯದ ಜನತೆಗೆ ಲಾಭ ಆಗಿದೆಯಲ್ವಾ. ಸೊ ಇದು ನಮ್ಗೆ ನೆಮ್ಮದಿ ತರೋಂತ ಒಂದು ವಿಚಾರ. ಈಗ ಅದು ದೆಹಲಿಗೆ ನಾಳಿದ್ದು ಮೀಟಿಂಗ್ ಇದೆ, ನಾಳೆ ಇತ್ತು ಆ ಮೀಟಿಂಗು. ನಾನು ಹೋಗ್ತಾ ಇಲ್ಲ, ನಾಳೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ನಾಳೆ ಅದ್ರ ಬಗ್ಗೆ ಎಲ್ಲ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಎಲ್ಲ ಚರ್ಚೆ ಮಾಡೋದಿತ್ತು. ನಾನು ನಾಳಿದ್ದು ಹೋಗ್ತೀನಿ. ಅದೆಲ್ಲ ನಾವೆಲ್ಲ ಕೂತ್ಕೊಂಡು ಬರೀ ನಾನು ಒಬ್ಬನೇ ಕೂತ್ಕೊಂಡು ತೀರ್ಮಾನ ಮಾಡೋದಲ್ಲ. ಎಲ್ಲ ನಾಯಕರುಗಳ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕು. ಚರ್ಚೆ ಮಾಡಾದ್ಮೇಲೆ ಖಂಡಿತ ನಾವು ಇದನ್ನ ಇಲ್ಲಿಗೆ ಬಿಡುವುದಿಲ್ಲ. ಇದು ಮನೆಗೂ ತೆಗೆದುಕೊಂಡು ಹೋಗ್ಬೇಕು, ಎಲ್ಲರಿಗೂ ತೆಗೆದುಕೊಂಡು ಹೋಗ್ಬೇಕು. ಸೊ ನಾವೆಲ್ಲ ಚರ್ಚೆ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡಿ, ರಾಹುಲ್ ಗಾಂಧಿ ಅವರು ಕೂಡ ಮೊನ್ನೆ ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ಒಂದು 15-20 ಜನ ಲೀಡರ್ಸ್ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ, ಅಭಿಪ್ರಾಯ ಕೇಳಿದ್ದಾರೆ. ಈ ಭಾರತ್ ಜೋಡೋಯಿಂದ ಏನು ಅನುಕೂಲ ಅನಾನುಕೂಲ ಆಯ್ತು, ಏನು ಲಾಭ, ಯಾವ ರೀತಿ ಏನಾದ್ರು ತಿದ್ಕೊಳ್ಳೋದಿದೆಯಾ, ನಿಮ್ಮ ಅಭಿಪ್ರಾಯ ಏನು ಎಲ್ಲ ಕೂಡ ಕೇಳಿದ್ದಾರೆ. ಎಲ್ಲರೂ ಅವರವ್ರ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ಈಗ ನೆಕ್ಸ್ಟ್ ಮುಂದಕ್ಕೂ ಕೂಡ ನಾವು ಎಲ್ಲರೂ ಕಲೆಕ್ಟಿವ್ ಆಗಿ ಕೂತ್ಕೊಂಡು ಮಾತಾಡಿ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಹೋಗ್ತೀವಿ. ಸರ್, ಕೊನೆಯ ವಿಷಯ, ನೀವು ಭಾರತ್ ಜೋಡೋ ಯಶಸ್ವಿಗೆ ನಿಮ್ಮ ಪ್ರಮುಖ ಕಾರಣಕರ್ತ. ಬಳ್ಳಾರಿಯದು ಒಂದು ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಕೆಲವರಿಗೆ ವಹಿಸಿದ್ರು, ಆದ್ರೂ ಕೂಡ ಅಲ್ಲಿ ಅಸ್ತವ್ಯಸ್ತ ಆಯ್ತು. ಅಂದ್ರೆ ಡಿ.ಕೆ. ಶಿವಕುಮಾರ್ 100% ಇನ್ವಾಲ್ವ್ ಇಲ್ಲ ಅಂತ ಹೇಳಿದ್ರೆ ಉಳಿದವರು ಯಾರಿಗೂ ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನೋದು ಒಂದು ಸಂದೇಶ ಅಲ್ವಾ ಸರ್? ನೋಡಪ್ಪ, ಎಲ್ಲರೂ ಕೆಲಸ ಮಾಡಿದ್ದಾರೆ, ಎಲ್ಲರೂ ಅವ್ರವ್ರ ಕೈ ಶಕ್ತಿ ಮೀರಿ ಮಾಡ್ತಾರೆ. ಈಗ ಎಲ್ಲರೂ ಶಿವಕುಮಾರ್ ಹಾಕಾಗಲ್ಲ, ಎಲ್ಲರೂ ಸಿದ್ದರಾಮಯ್ಯ ಹಾಕಾಗಲ್ಲ, ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಹಾಕಕ್ಕಾಗಲ್ಲ, ಎಲ್ಲರೂ ಇನ್ನೊಬ್ಬ ಡಿ.ಕೆ. ಸುರೇಶ್ ಆಗ್ಲಿಕ್ಕಾಗಲ್ಲ. ಅವ್ರವ್ರ ಶಕ್ತಿ ಮೀರಿ ಅವ್ರವ್ರ ಸಾಮರ್ಥ್ಯನ ಎಲ್ಲ ತೋರಿಸಿದ್ದಾರೆ. ಪಾಪ ಬಹಳ ಜನ ಈಗ ನೋಡಿ, ಈಗ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನ್ ಮಾಡಿದ್ರು ಗೊತ್ತಿದೆಯಾ ನಿಮ್ಗೆ? 100 ಜನ ಬಿಟ್ಬಿಟ್ಟು ಹಿಂದೆಗಡೆ ಎಲ್ಲ ಬಿಸಾಕಿದ ಎಲ್ಲ ಬಾಟ್ಲ್ಗಳನ್ನ, ವೇಸ್ಟ್ನ ಎಲ್ಲ ಕೂಡ ಹಾಯ್ಕೊಂಡು ಬಂದ್ರು. ಬಾವುಟ ಕಟ್ಟ ಕೆಲಸನೂ ಮಾಡಿದ್ರು, ಜನ ಸಂಘಟನೆನೂ ಮಾಡಿದ್ರು, ವೇಸ್ಟ್ ಹಾಯ್ಕೊಂಡು ಬರೋಂತ ಕೆಲಸ ಕೂಡ ಮಾಡಿದ್ದಾರೆ. ಸೊ ಹಂಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಯಾರನ್ನು ಅಲ್ಗಳ್ಲಿಕ್ಕೆ ತಯಾರಿಲ್ಲ. ಎಲ್ಲರ ಸಹಕಾರದಿಂದ ಈ ಯಶಸ್ಸಾಗಿದೆ. ಸರ್, ನೀವು ಕೊಟ್ಟಂತ ಟಾಸ್ಕ್ ಅನ್ನ ಪೂರೈಸಿದಾರ ಅಂತ ಸರ್ ಕೆಲವು ಶಾಸಕರಿಗೆ ಹೇಳಿದ್ರಿ, ಕೆಲವೊಂದು ಜವಾಬ್ದಾರಿ ವಹಿಸಿದ್ರಿ, ಅದನ್ನ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡಿದಾರೆ. ನಾನು ಫುಲ್ ರಿಪೋರ್ಟ್, ನನಗೆ ಯಾವ್ದಂತ ರಿಪೋರ್ಟ್ ಇದೆ, ನಾನು ರೈಟಿಂಗ್ ಅಲ್ಲಿ ಎಲ್ಲ ರಿಪೋರ್ಟ್ ತಗೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ನನಗೆ ನನಗೆ ಯಾರೋ ಹೇಳಿದ್ರು, ಫೋನ್ ಮಾಡಿ ನನಗೆ ತಿಳಿಸಿದ್ರು, ಯಾರೋ ನಿಮ್ಮ ಟಿವಿಯವರು ನನಗೆ ಫೋನ್ ಮಾಡಿ ತಿಳಿಸಿದ್ರು. ನಾನು ಇನ್ನ ಟಿವಿನೂ ನೋಡಕ್ ಆಗಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಪೇಪರ್ ನೋಡ್ತಿದ್ದೆ, ಅದೇನೋ ಕ್ಷಮಾಪಣೆ ಕೇಳೋರು ಅಂತ ಬೇರೆ ಯಾರೋ ನನಗೆ ಫೋನಲ್ಲಿ ನಮ್ಮ ತ್ಯಾಗರಾಜ್ ಕಳಿಸಿದ್ದಿತ್ತು. ನನ್ನ ಪೇಪರ್ ನೋಡಿಲ್ಲ, ಅದ್ರ ಬಗ್ಗೆ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ.